ಇವತ್ತು ಜನವರಿ 30ನೇ ತಾರೀಕು ಗಾಂಧೀಜಿಯವರ ಪುಣ್ಯತಿಥಿ ಅಂಗವಾಗಿ ನಾವು ಈ ಸ್ವಚ್ಛತಾ ದಿನಾಚರಣೆನ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಮಾಡ್ತಾಯಿದ್ವಿ. ನಮ್ಮ ದೇಶದಲ್ಲಿ ನಾಗರಿಕರಿಗೆ ಸ್ವಚ್ಛತೆ, ನೈರ್ಮಲ್ಯ ಮತ್ತು ತ್ಯಾಜ್ಯ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ನಾವು ಪ್ರತಿ ವರ್ಷ ಈ ದಿನ ಸ್ವಚ್ಛತಾ ದಿನಾಚರಣೆಯಾಗಿ ಆಚರಣೆ ಮಾಡ್ತಾಯಿದ್ವಿ. ಗಾಂಧೀಜಿಯವರ ಸ್ವಚ್ಛ ಭಾರತದ ಒಂದು ಕನಸನ್ನು ನನಸು ಮಾಡೋಕ್ಕೋಸ್ಕರ ನಾವು ಎಲ್ಲ ಕಡೆಯೂ ಸಹ ಶಾಲಾ ಕಾಲೇಜಲ್ಲಿ, ಸರ್ಕಾರಿ ಪ್ರದೇಶಗಳಲ್ಲಿ ಎಲ್ಲ ಕಡೆ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ದಿವಸ ನಾವು ನ್ಯಾಯಾಲಯದ ಆವರಣದಲ್ಲಿ ನಮ್ಮ ಸಿಬ್ಬಂದಿಗಳು ಮತ್ತು ನ್ಯಾಯವಾದಿಗಳು ಮತ್ತು ನಮ್ಮ ನ್ಯಾಯಾಧೀಶರು ಎಲ್ಲ ಸೇರಿಕೊಂಡು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮನ ಇಲ್ಲಿ ಮಾಡ್ತಾಯಿದ್ದೀವಿ. ನಾವು ಈ ಸಮಯದಲ್ಲಿ ಪ್ರತಿಯೊಬ್ಬ ನಮ್ಮ ನಾಗರಿಕರಿಗೂ ಹೇಳೋದೇನಪ್ಪ ಅಂದರೆ, ನಿಮ್ಮ ಪರಿಸರನ ನೀವು ಸ್ವಚ್ಛ ಮಾಡ್ಕೋಬೇಕಾಗತ್ತೆ ಮತ್ತು ಎಲ್ಲ ತ್ಯಾಜ್ಯಗಳನ್ನು ಸರಿಯಾಗಿ ವಿಲೇವಾರಿ ಮಾಡುತ್ತಾ ಒಂದು ಇದನ್ನು ತಿಳ್ಕೊಬೇಕಾಗತ್ತೆ. ಪ್ರತಿದಿನವೂ ನಮ್ಮ ಮುನ್ಸಿಪಾಲ್ಟಿಯಿಂದ ಬರ್ತಾರೆ, ಅವರಿಗೂ ಸಹ ನಿಮ್ಮ ಮನೆಯ ಎಲ್ಲ ಕಸಗಳನ್ನು ಮತ್ತು ನಿಮ್ಮ ಪರಿಸರನ ಸ್ವಚ್ಛ ಇಟ್ಕೊಂಡು ನಮ್ಮ ಗಾಂಧೀಜಿಯವರ ಒಂದು ಸ್ವಚ್ಛ ಭಾರತ ಅಂತ ಒಂದು ಕನಸನ್ನು ನನಸು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯ ಅಂಗವಾಗಿ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಶುಚಿತ್ವ ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರು, ಸಿಬ್ಬಂದಿಗಳು ಹಾಗೂ ನ್ಯಾಯವಾದಿಗಳು ಭಾಗವಹಿಸಿದ್ದಾರೆ. ಎಲ್ಲಿ ಶುಚಿತ್ವ ಇರುತ್ತದೆಯೋ ಅಲ್ಲಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಇರ್ತದೆ. ಎಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ ಸರಿ ಇರುವುದಿಲ್ಲವೋ ಅಂತಹ ಪ್ರದೇಶದಲ್ಲಿ ನಮ್ಮ ಆರೋಗ್ಯವೂ ಕೂಡ ಸರಿ ಇರುವುದಿಲ್ಲ. ನಮ್ಮ ಮಹಾತ್ಮ ಗಾಂಧೀಜಿಯವರು ಸ್ವಚ್ಛ ಭಾರತದ ಒಂದು ಕನಸನ್ನು ಕಂಡಿದ್ದರು. ಅವರ ಒಂದು ಕನಸನ್ನು ನನಸು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಹಮ್ಮಿಕೊಳ್ತಾ ಇದೆ. ಆ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ನಾವು ಇವತ್ತು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಯಾವ ವಸ್ತುಗಳನ್ನು ಬಳಕೆ ಮಾಡಬಾರ್ದು ಅನ್ನುವಂತಹ ಒಂದು ನಿಯಮ ಇರುತ್ತದೆಯೋ ಅಂತಹ ವಸ್ತುಗಳನ್ನೇ ಹೆಚ್ಚಿಗೆ ಬಳಕೆ ಮಾಡ್ತಾ ಇರ್ತೇವೆ. ನಾವು ಪ್ರತಿಯೊಂದು ವಸ್ತುಗಳನ್ನು ಖರೀದಿಸಲು ಅಂಗಡಿಗಳಿಗೆ ಹೋದಾಗ ಪ್ಲಾಸ್ಟಿಕ್ ಚೀಲುಗಳಲ್ಲಿಯೇ ಅವರು ಕೊಡ್ತಾರೆ, ನಾವು ತೊಗೊಂಡು ಹೋಗ್ತೇವೆ. ಅದು ಗೊತ್ತು ನಮಗೆ ಆ ಪ್ಲಾಸ್ಟಿಕ್ ಬಳಕೆಯಿಂದ ನಮ್ಮ ಪರಿಸರದ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಬೀಳುತ್ತದೆ ಅನ್ನುವಂಥದ್ದು. ಆದಾಗ್ಯೂ ಕೂಡ ತಿಳುವಳಿಕೆ ಇದ್ದರೂ ಕೂಡ ನಾವು ಮನೆಯಿಂದ ಒಂದು ಬಟ್ಟೆಯ ಚೀಲವನ್ನು ತೆಗೆದುಕೊಂಡು ಹೋಗದೆ ಅಂಗಡಿಯವರು ನೀಡುವಂಥ ಪ್ಲಾಸ್ಟಿಕ್ ಚೀಲುಗಳಿಂದಲೇ ಎಲ್ಲ ಸಾಮಾನುಗಳನ್ನು ಮನೆಗೆ ತರ್ತೇವೆ. ಆ ಪ್ಲಾಸ್ಟಿಕ್ ಚೀಲುಗಳ ಒಂದು ವಿಸರ್ಜನೆ ಬಹಳ ಕಷ್ಟ ಆಗ್ತದೆ. ಅದರಿಂದ ಪರಿಸರದ ಮೇಲೆ ಸಾಕಷ್ಟು ಪರಿಣಾಮ ಬೀಳುತ್ತದೆ. ನಾವು ಕನಿಷ್ಠ ಪ್ಲಾಸ್ಟಿಕ್ ಚೀಲುಗಳನ್ನು ಮತ್ತು ಪ್ಲಾಸ್ಟಿಕ್ ಬಾಟಲುಗಳನ್ನು ಬಳಕೆ ಮಾಡುವುದರಲ್ಲಿ ಪ್ರಮಾಣ ಕಡಿಮೆ ಮಾಡಿದರೆ ಒಂದು ಪರಿಸರಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಂಗಾಗ್ತದೆ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಅನುಕೂಲಕರವಾದ ಪರಿಸರವನ್ನು ಬಿಟ್ಟು ಕೊಟ್ಟಂತೆ ಆಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮಾಡುವುದರಿಂದ ದೂರ ಉಳಿಯೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವರು ನೆಲೆಸಿರ್ತಾನೆ. ಈಗಾಗಲೇ ಸಾಹೇಬ್ರು ಹೇಳಿದ ಹಾಗೆ ಮಹಾತ್ಮ ಗಾಂಧಿಯವರ ಪುಣ್ಯತಿಥಿ ಅಂಗವಾಗಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಮತ್ತು ಮಹಾನಗರ ಪಾಲಿಕೆ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು, ನ್ಯಾಯಾಧೀಶರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಚ್ಛೆಪಡ್ತೇನೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಮ್ಮ ಲೀಗಲ್ ಏಡ್ ಡಿಫೆನ್ಸ್ ಕೌನ್ಸಿಲ್ ಎಲ್ಲ ವಕೀಲರು ಸದಸ್ಯರು ಮತ್ತು ಪ್ಯಾನಲ್ ವಕೀಲರು ಮತ್ತು ಹೊಸದಾಗಿ ಆಯ್ಕೆಗೊಂಡಿರುವ ಮೀಡಿಯೇಟರ್ ಸಹಿತ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಒಂದು ಸ್ವಚ್ಛತಾ ಅಭಿಯಾನವನ್ನು ಯಶಸ್ವಿಗೊಳಿಸೋಣ. ಮತ್ತು ಸಾಂಕೇತಿಕವಾಗಿ ಒಂದು ದಿವಸ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು ಕೂಡ ಪ್ರತಿ ದಿವಸ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸ್ವಚ್ಛವಾಗಿಟ್ಕೊಳ್ಳೋಣ. ನಾವು ಕೇವಲ ಮಹಾನಗರ ಪಾಲಿಕೆ ಅಥವಾ ಮುನ್ಸಿಪಾಲ್ಟಿ ಅವ್ರ ಮೇಲೆ ನಾವು ಡಿಪೆಂಡ್ ಇರಲಾರದೆ ಸುತ್ತಲಿನ ಪರಿಸರವನ್ನು ನಾವು ಇಟ್ಕೊಂಡಾಗ ಎಲ್ಲರೂ ಕೂಡ ಇದೇ ರೀತಿ ಮಾಡಿದಾಗ ಗಾಂಧೀಜಿಯವರ ಕಲ್ಪನೆಯಂತೆ ಒಂದು ಸುಂದರ ಸ್ವಚ್ಛ ಭಾರತವನ್ನು ನಾವೆಲ್ಲರೂ ಕೂಡಿ ನಿರ್ಮಾಣ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆಪಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.